ಅಷ್ಟೇನ್ ಚಂದ ಆಗಿಲ್ಲ ಶಿಲ್ಪ. ಅದು ಬೆಳಗಿನ ಜಾವ ಬೇಗ ಪೂಜೆ ಆಗ್ಬೇಕಂದ್ರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ನಲ್ಲಿ ನಾನು ಟೌನ್ಗೆ ಹೋಗಬೇಕು ಅಂತ ಹೊರಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾರ್ನಿಂಗ್ ಇದು. ಹಾಗೆ ನಾನು ಕಟ್ಟಿರುವಂಥ ವಾಚನ ನೀವು ನೋಡ್ತಾ ಇರ್ಬೋದು. ಇದು ನಾನು ಬೇಕು ಅಂದರೆ ನಿಮಗೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಹಾಗೆ ಈ ಕೈಗೆ ಒಂದು ಸಿಂಪಲ್ಲಾಗಿ ಒಂದು ಬೆಳ್ಳಿ ಕಡ್ಗನ ಹಾಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಕಮೆಂಟಲ್ಲಿ ಹೇಳಿ. ಹಾಗೆ ನಾನು ಸಂಜೆ ನೋಡ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ಸಿಂಪಲ್ ಒಂದು ಸ್ಯಾರಿನ ಉಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಒಂದು ಬ್ಯಾಂಗಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಹೀಗೆ ಸಿಂಪಲ್ಲಾಗಿ ನಾನು ರೆಡಿಯಾಗಿರುವಂಥದ್ದು. ಹಾಗೆ ಬನ್ನಿ ಇವತ್ತಿನ ಈ ಒಂದು ಹಬ್ಬನ ನೋಡೋಣ. ಹಾಗೆ ನಾನು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು. ಏನೋ ವರಮಹಾಲಕ್ಷ್ಮಿ ವ್ರತ ಏನೋ ನಾನು ಮಾಡೋದಿಲ್ಲ, ಮಾಮೂಲಾಗಿ ಒಂದು ಪೂಜೆ ಮಾಡ್ತೀನಿ ಅಷ್ಟೇ. ಹಾಗೆ ನಾನು ಇಲ್ಲಿ ಪಕ್ಕದ ಮನೆಗೆ ಇಲ್ಲಿ ಹೋಗಿದ್ದೆ. ಹಾಗೆ ಅವ್ರ ಮನೇಲಿ ಕೂಡ ಈ ರೀತಿಯಾಗಿ ಲಕ್ಷ್ಮಿಯನ್ನು ಕೂರಿಸಿದ್ರು. ಹಾಗೆ ಪ್ರಸಾದನ ತಗೊಂಡು ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ತಗೊಂಡ್ಬಿಟ್ಟು ಬಂದೆ. ಹಾಗೆ ಇದು ಕೂಡ ನಮ್ಮ ಎದುರುಗಡೆ ಮನೆಯಲ್ಲಿ ಕೂರಿಸಿರುವಂತಹ ಒಂದು ಲಕ್ಷ್ಮಿ. ನೋಡ್ಬೋದು ನೀವು ಯಾವ ರೀತಿಯಾಗಿ ಕೂರಿಸಿರಂತ. ತುಂಬ ಚೆನ್ನಾಗೇ ಕೂರಿಸಿದ್ರು, ತುಂಬ ಇಷ್ಟ ಆಯಿತು. ಹಾಗೆ ನಾನು ವಿಡಿಯೋ ಮಾಡುವಾಗ ಕೂಡ ಅವ್ರು ಹೇಳಿದ್ರು ತುಂಬ ಚೆನ್ನಾಗೇನಾಗಲಿಲ್ಲ ಅಂತ. ಇಲ್ಲ, ತುಂಬ ಚೆನ್ನಾಗಾಗಿದೆ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ನಾನು. ಹಾಗೆ ಆಮೇಲೆ ಅಷ್ಟೊತ್ತಿಗೆ ಅವ್ರ ಮಗಳು ನಾನೇ ಮಾಡ್ಕೊಡ್ತೀನಿ ಕೊಡಿ ಹಾಗಾದರೆ ಅಂತ ಹೇಳಿಬಿಟ್ಟು ಅವ್ರು ಇಸ್ಕೊಂಡು ಅವಳು ಸ್ವಲ್ಪ ವಿಡಿಯೋನ ಮಾಡಿಕೊಟ್ರು. ನಾನು ಅಷ್ಟೊತ್ತಿಗೆ ಅವ್ರ ಮನೇಲಿ ಅರ್ಶಿನ ಕುಂಕುಮನ ಕೂಡ ತಗೊಂಡೆ. ಹಾಗೆ ಒಬ್ಬೊಬ್ಬರೇ ಬರ್ತಾ ಇರೋದ್ರಿಂದ ನಾನು ಮತ್ತೆ ತೊಗೊಂಡ್ಬಿಟ್ಟು ಹೆಚ್ಚಿಗೆ ಹೊತ್ತೇನು ಕೂರ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಅವರು ನಮಸ್ಕಾರ ಮಾಡ್ಲಿಕ್ಕೆ ಬಂದರು. ನಾನು ಅದಕ್ಕೆ ಅಂದೆ, ಇಲ್ಲ ನಾನು ನಿಮಗೆ ನಮಸ್ಕಾರ ಮಾಡಬೇಕು ಬನ್ನಿ. ಇಲ್ಲ, ಅದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದು ಬರೋದಿಲ್ಲ. ಅರ್ಶಿನ ಕುಂಕುಮ ಕೊಟ್ಟಾಗ ಪ್ರತಿಯೊಬ್ಬರು ನಮಗೆ ದೇವ್ರ ರೂಪದಲ್ಲಿ ಇರ್ತಾರೆ, ಹಾಗಾಗಿ ನಾವು ನಮಸ್ಕಾರ ಮಾಡೋದಷ್ಟೇ ಅಂತ ಹೇಳಿದರು. ಹಾಗೆ ಮತ್ತು ಇನ್ನೊಬ್ಬರು ಮನೆಗೆ, ಹೀಗೆ ನಾನೊಂದು 7 ಮನೆಗೆ ಹೋದೆ. ಅದರಲ್ಲಿ ಕೆಲವೊಂದು ಮನೆಗಳದ್ದು ಲಕ್ಷ್ಮೀ ಪೂಜೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಕೆಲವೊಂದು ಮನೆಯದು ಮಾಡಿದೆ. ಹಾಗೆ ನಾನು ಲಕ್ಷ್ಮೀ ಪೂಜೆ ವ್ರತನ ಮಾಡಬೇಕು, ಆದರೆ ನಾನು ನನ್ನ ಮಗ ಚಿಕ್ಕವನು ಹುಟ್ಟಿದ ಮೇಲೆ ನಾನು ವ್ರತ ಮಾಡ್ತಾ ಇಲ್ಲ. ಮುಂಚೆ ಮಾಡ್ತಾ ಇದ್ದೆ. ಅದ್ರ ನಂತರ ಪ್ರೆಗ್ನೆನ್ಸಿ, ಬಾಣಂತಿ, ಹಾಗೆ ಮಗು ಚಿಕ್ಕದು ಅನ್ನೋ ಇದರಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಇನ್ನೊಂದು 2 years ಹೋಗಲಿ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ. ಹಾಗೆ ಮನೇಲಿ ಕೂಡ ಎಲ್ಲ ಕೆಲಸವನ್ನು ಮುಗಿಸ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು, ಹಾಗೆ ಇನ್ನೊಂದು ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡಲಿಕ್ಕಿದೆ. ಸ್ವಲ್ಪ ಟೀ ಮಾಡಿ ಕುಡಿದು ಹಾಗೆ ಎಲ್ಲ ಕೆಲಸವನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಕೂಡ ಆಗಿದೆ, ವಾಷಿಂಗ್ ಮಿಷನ್ಗೆ ಹಾಕಿದ್ದು. ಹಾಗೆ ಕೆಲವೊಂದು ಕೈಯಲ್ಲಿ ವಾಶ್ ಮಾಡೋದಿತ್ತು, ಎಲ್ಲವನ್ನು ಕೂಡ ವಾಶ್ ಮಾಡಿ ಹರಿದೆ. ಹಾಗೆ ನನಗೆ ಇಲ್ಲಿ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು. ಈ ಒಂದು ನೆಕ್ಲೆಸ್ ನಿಮಗೆ ಬೇಕು ಅಂದರೆ ಇದು ಒಂದು ಶಾಪಿನ ಒಂದು ನಂಬರ್ನ ಕೊಟ್ಟಿರ್ತೀನಿ ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ತೊಗೊಳ್ಳಿ. ಇದು ನಮಗೆ ಒಂದು 350 rupeesಗೆ ನಮಗೆ ಈ ಒಂದು ನೆಕ್ಲೆಸ್ ಸಿಗ್ತಾ ಇರೋದು. ಹಾಗೆ ಅದ್ರ ಜೊತೆಗೆ ನಮಗೆ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಇದನ್ನು ಕೂಡ ನಮಗೆ 2 ಎಳೆಯಲ್ಲಿ ಇರುವಂಥ ಒಂದು ಮುತ್ತಿನ ಹಾರ, ಇದು 3 ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ಇದರ ಒಂದು ಶಾಪಿನ ನಂಬರ್ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು. ಇವೆಲ್ಲವೂ ಕೂಡ ಕೇವಲ 350 rupeesಗೆ ನಮಗೆ ಇದು ಸಿಗ್ತಾ ಇರುವಂಥದ್ದು. ಹಾಗೆ ನಾನು ನಿನ್ನೆ ಮಾರ್ನಿಂಗ್ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಶಾಪ್ಗೆ ಹೋಗಬೇಕು ಅಂತ ಹೇಳಿದ್ದಲ್ಲ, ಹಾಗೆ ಇಲ್ಲಿ ಹೋಗಿ ಬರುವಾಗ ನಾನು ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತಂದಿದ್ದೆ. ಹಾಗೆ ಅದನ್ನೆಲ್ಲ ಇಡುವಾಗ ಇನ್ನೊಂದು ಸ್ವಲ್ಪ ನೀಟಾಗಿ ಮತ್ತೊಂದು ಸಲ ಕ್ಲೀನಾಗಿ ಎಲ್ಲವನ್ನೂ ಆರ್ಗನೈಸ್ ಮಾಡಿಕೊಂಡೆ. ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ನೋಡ್ಬೋದು, ನಾನು ನೈಲ್ ಪಾಲಿಶು ಹಾಗೂ ಲಿಪ್ಸ್ಟಿಕ್ಕು ಈ ಥರದ್ದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಕಾಜಲೆಲ್ಲ ಕೆಳಗಡೆ ನಾನು ಹೇರ್ ಪಿನ್ ಆಗಿರ್ಬೋದು, ಈ ಥರ ಕ್ಲಿಪ್ಸ್ ಆಗಿರ್ಬೋದು ಎಲ್ಲ ಇಟ್ಕೊಂಡಿರ್ತೀನಿ. ಇಲ್ಲಿ ಬ್ಯಾಂಗಲ್ಸ್ ಒಂದು ಸ್ಟ್ಯಾಂಡನ್ನು ಕೂಡ ಇಲ್ಲೇ ಕೆಳಗಡೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟಿಕ್ಕರ್ಸ್ಗಳನ್ನ ಕೂಡ ನಾನು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಹಾಕಿಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಈ ಒಂದು ಡ್ರಾನಲ್ಲಿ ಬರೋಂಥದ್ದಾದರೆ ನೋಡ್ಬೋದು, ಇಲ್ಲಿ ನಂದು ಸೆಲ್ಫಿ ಸ್ಟಿಕ್ ಆಗಿರ್ಬೋದು, ಅಥವಾ ನನ್ನ ಒಂದು ಸ್ಪೆಕ್ಟ್ ಆಗಿರ್ಬೋದು, ಹಾಗೆ ವಾಚ್ಗಳು, ನನ್ನ ಇಯರ್ಪಾಡ್ ಈ ಥರದ್ದೆಲ್ಲವನ್ನು ನಾನಿಲ್ಲಿ, ಹಾಗೆ ಮೈಕು ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಕೆಲವು ವಾಚ್ ಕಲೆಕ್ಷನ್ಗಳು ಕೂಡ ನನಗೆ ತುಂಬಾ ಇದೆ, ಆ ಥರದ್ದೆಲ್ಲ ಹಾಕಿಟ್ಕೊಂಡಿರ್ತೀನಿ. ಹೀಗೆ ಇದು ಸ್ವಲ್ಪ ಹಾಗೆ ಲೈಟಾಗಿ ತೋರಿಸಿದ್ದೀನಿ. ಇನ್ನು ಬೇಕು ಅಂತಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ. ನಾನು ತುಂಬ ನೀಟಾಗಿ ಇನ್ನೊಂದು ಸಲ ಕ್ಲಿಯರಾಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ವೀಡಿಯೋನೇ ಮಾಡ್ತೀನಿ. ಹಾಗೆ ಇದರ ಒಂದು ಬೆಡ್ಶೀಟು ಹಾಗೆ ರಗ್ಗಳನ್ನೆಲ್ಲ ಸ್ವಲ್ಪ ವಾಶಿಗೆ ಹಾಕ್ತಾ ಇದ್ದೆ, ಅದನ್ನು ಒಂದು ಹಾಕ್ಬಿಡೋಣ ಅಂತ. ಅಷ್ಟರಲ್ಲೇ ನೋಡ್ಬೋದು, ಇಲ್ಲಿ ಇದೊಂದು ಕೀ ಬಂಚ್ ಆರ್ಡ್ರ್ ಮಾಡಿದ್ದೆ. ಇದು ತುಂಬ ನಮಗೆ ಏನಾದ್ರು ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಈ ಥರದೊಂದು ಕೀ ಬಂಚನ್ನ ನಾವು ನಮ್ಮ ಬೈಕು, ಕಾರಿಗೆ ಯಾವುದಕ್ಕಾರೋ ಹಾಕೊಂಡಾಗ, ಹಾಗಾಗಿ ಅಂದರೆ ದೃಷ್ಟಿ ಆಗಲ್ಲ ಈ ಥರ. ಅದ್ರ ಜೊತೆಗೆ ಇದೊಂದು ಕ್ಯೂಟಾಗಿ ಒಂದು ಡಾಲ್ ಕೂಡ ಕೊಟ್ಟಿದ್ರು, ನೋಡ್ಬೋದು. ತುಂಬ ಇಷ್ಟ ಆಯಿತು. ಇದು ಕೂಡ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಹಾಕೋಣ ಅಂತೇಳಿ ಅಂದ್ಕೊಂಡೆ. ಹಾಗೆ ಈ ಒಂದು ಕೀ ಬಂಚ್ ನೋಡ್ಬೋದು, ಗಂಟೆದು. ಇದು ದೃಷ್ಟಿ ತಾಗೋದಿಲ್ಲ. ಹಾಗೆ ನಮಗೆ ಏನಾದರೂ ನೆಗೆಟಿವ್ ಏನಾದರೂ ಇತ್ತು ಅಂದರೆ ಅದು ಕೂಡ ನಮಗೆ ಇದನ್ನ ಹಾಕೋದ್ರಿಂದ ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಜನ ವೆಹಿಕಲ್ಗೆ ಕೂಡ ಹಾಕೋತಾರೆ. ಈ ರೀತಿಯಾಗಿ 2 ಕೀ ಬಂಚ್ ಬಂದಿದೆ.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್